ಸಿದ್ದರಾಮಯ್ಯ ಹೋದ ಮೇಲೆ ಕಾಂಗ್ರೆಸ್ ಇದ್ರೆ ಕೇಳಿ ಧೂಳಿ ಪಾಠ ಆಗ್ಬಿಡುತ್ತೆ. ಸಿದ್ದರಾಮಯ್ಯನ ರಾಜೀನಾಮೆ ಕೊಡೋ ಅಷ್ಟು ಸುಲಭ ಅಲ್ಲ ಸರ್. ಅವರು ಆಟಗಾರರು, ಎಲ್ಲ ಬೇಕಾದ್ರೆ ಆಟ ಆಡ್ತಾರೆ. ಅವ್ರಿಗೆ ಗೊತ್ತು ರೀ, ಮಾಸ್ ಲೀಡ್ರು. ಇವತ್ತು ಒಂದು ವೇದಿಕೆ ಮೇಲೆ ಹೋಗ್ಬೇಕು ಅಂತಂದ್ರೆ ಸಿದ್ದು ಬರೋಂಥ ಚಪ್ಪಾಳೆ ಯಾರಿಗೂ ಬರಲ್ಲ ಗುರು. ಕರೆದ್ರೆ 10 ಜನ, ನಾನು ಕರಿದೇನೆ ಇಷ್ಟು ಜನ, ಇನ್ನು ಕರೆದ್ರೆ ಇಡೀ ಕರ್ನಾಟಕನೇ ಬರುತ್ತೆ. ಅದು ಒಪ್ಕೋಬೇಕಾದ ಯಾಕಂದ್ರೆ ನಾವು ಕುರುಬರಾಗಿ ಸತ್ಯನ ಹೇಳ್ಬೇಕು ಸರ್, ಸುಳ್ಳು ಹೇಳಬಾರ್ದು. ಮೊನ್ನೆ ಡಿ ಕೆ ಸಾಹೇಬ್ರೆ, ನಿಮ್ಗೆ ಇನ್ನೂ ಚಿಕ್ಕ ಏಜು, ಸಾಹೇಬ್ರ ಜೊತೆ ಇದ್ದು ಇನ್ನೂ ತಿಳ್ಕೊಂಡು ನೋಟ್ ಮಾಡ್ಕೊಂಡು ಸಿದ್ದರಾಮಯ್ಯ ಪೂಜೆಯವ್ರು ಏನಾದ್ರು ಕಳ್ಕೊಂಡ್ರೆ ಸತ್ವಾಗ್ಲೂ ಕಾಂಗ್ರೆಸ್ ಬರಲ್ಲ ಸರ್. ಹೆಂಗಿದೆ ಓಪನಿಂಗ್ ಥ್ರಿಲ್ಲು. ಇದಂತೂ ನಾನು ಮುಂಚಿತವಾಗಿ ಹೇಳ್ತೀನಿ, ಬರ್ದಿಟ್ಕೊಳ್ಳಿ. ಎಲ್ಲ ಗೊತ್ತು, ಸಿದ್ದರಾಮಯ್ಯನಿಂದನೇ ಕಾಂಗ್ರೆಸ್ ಅಂತ ಗೊತ್ತು ರೀ. ನಾನೊಬ್ಬ ಸಾಮಾನ್ಯ ಪ್ರಜೆ. ಸಿದ್ದರಾಮಯ್ಯ ಇದ್ರೆ ಡಿ ಕೆ ಶಿವಕುಮಾರ್ಗೆ ದೊಡ್ಡ ಗೌರವ, ದೊಡ್ಡ ಹುನ್ನಾರ, ದೊಡ್ಡ ವೇದಿಕೆ ಆಯ್ತದ ಸರ್. ಹೇಳ್ಬೇಕು ನೀವೆಲ್ಲ ಇದನ್ನ. ಇವತ್ತು ಸೋನಿಯಾ ಗಾಂಧಿ ಆಗಿರ್ಬೋದು, ರಾಜೀವ್ ಗಾಂಧಿ ಆಗಿರ್ಬೋದು, ಅಲ್ಲ ಸಾರಿ ಅವ್ರ ಮಗ ಯಾರಪ್ಪ, ರಾಹುಲ್ ಗಾಂಧಿ ಆಗಿರ್ಬೋದು, ಪ್ರಿಯಾಂಕಾ ಗಾಂಧಿ ಆಗಿರ್ಬೋದು, ಮಾನ್ಯ ಖರ್ಗೆ ಸಾಹೇಬ್ರಾಗಿರ್ಬೋದು, ಪರಮೇಶ್ ಸಾಹೇಬ್ರಾಗಿರ್ಬೋದು, ಜಾರಕಿಹೊಳಿ ಆಗಿರ್ಬೋದು, ಮೊನ್ನೆ ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಸಿದ್ದರಾಮಯ್ಯ ಏನಂದ್ರೆ ಏನು ಅನ್ನೋದು ಗೊತ್ತು ಅವ್ರಿಗೆ. ನನ್ನ ಬ್ರದರ್ಸ್ ಅವರು, ದೇ ಆರ್ ಮೈ ಬ್ರದರ್ಸ್. ಸಿದ್ದರಾಮಯ್ಯನಿಂದನೇ ಇರೋದು ಎಲ್ಲ ಜನ. ಇವತ್ತು ಒಂದು ವೇದಿಕೆ ಮೇಲೆ ಹೋಗ್ಬೇಕು ಅಂತಂದ್ರೆ ಸಿದ್ದು ಬರೋಂಥ ಚಪ್ಪಾಳೆ ಯಾರಿಗೂ ಬರಲ್ಲ ಗುರು. ನಿಜ ಅಲ್ವೇ? ಅವರು ಹಳ್ಳಿ ಹುಡುಗ, ಹಳ್ಳಿ ನಾಯಕ, ಹಳ್ಳಿಯಿಂದ ಬಂದಂದ್ರು ಮುದ್ದೆ ತಿಂದು ಬಂದಿರೋ ಘಟ ರೀ. ಅವರೆಲ್ಲನೂ ತಿಳ್ಕೊಬಿಟ್ಟಾರೆ ಕಷ್ಟ ಸುಖನೇ ಅಂದ್ರೆ. ಆಯ್ತು, ಆಮೇಲೆ ಏನ ಅಂತಂದರೆ ಇವತ್ತು ಹೈಕಮಾಂಡ್ ಹೇಳಿತ್ತು ಪಾಪ, ಇವ್ರಿಗೆ 2.5 ವರ್ಷ, ಅವ್ರಿಗೆ 2.5 ವರ್ಷ ಅಂತ. ಹೌದು ನಿಜ, ಅದು ಒಪ್ಕೋಬೇಕಾದ ಯಾಕಂದ್ರೆ ನಾವು ಕುರುಬರಾಗಿ ಸತ್ಯನ ಹೇಳ್ಬೇಕು ಸರ್, ಸುಳ್ಳು ಹೇಳಬಾರ್ದು. ಜಾತಿಯವರು ಅಂತ ನಾವು ಸುಳ್ಳು ಹೇಳಬಾರ್ದು. ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಆದರೆ 2000 ಇಬ್ಬರಿಗೆ 2.5 ವರ್ಷ 2.5 ವರ್ಷ ಅಂದ್ರೂ ನಾನು ನಿನ್ನ ಕಳ್ಕೊಬಾರ್ದಾಗೆ ಅಂದರೆ ಸಿದ್ದರಾಮಯ್ಯನ ಕಳ್ಕೊಬಾರ್ದಾಗೆ. ಯಾಕಂದರೆ ನಿಮ್ಗಿನ್ನೂ ಚಿಕ್ಕ ಏಜು. ಮೊನ್ನೆ ಡಿ ಕೆ ಸಾಹೇಬ್ರೆ, ನಿಮ್ಗಿನ್ನೂ ಚಿಕ್ಕ ಏಜು. ಅರ್ಥ ಆಯ್ತು ಅನ್ಸುತ್ತೆ. ಸಾಹೇಬ್ರ ಜೊತೆ ಇದ್ದು ಇನ್ನೂ ತಿಳ್ಕೊಂಡು ನೋಟ್ ಮಾಡ್ಕೊಂಡು ಅವ್ರ ಜೊತೆಲೇ ಬೆಳ್ಕೊಂಡು 2028 ಆಗ್ಬೋದೈತೇನೋ ಅಂತ. ಆದರೆ ಎಲ್ಲೋ ಒಂದು ಕಡೆ ಸರ್ ಸಿದ್ದರಾಮಯ್ಯವ್ರು ಹೋಗ್ಬಿಟ್ರು ಅನ್ಕಳಿ, ಇನ್ನೂ ಹೋಗಿಲ್ಲ, ಹೋಗಕ್ಕೆ ಬಿಡಲ್ಲ ಜನ. ಆದರೆ ಸಿದ್ದರಾಮಯ್ಯ ಪೂಜೆಯವ್ರು ಏನಾದ್ರು ಕಳ್ಕೊಂಡ್ರೆ ಸತ್ವಾಗ್ಲೂ ಕಾಂಗ್ರೆಸ್ ಬರಲ್ಲ ಸರ್. ಇದಂತೂ ನಾನು ಮುಂಚಿತವಾಗಿ ಹೇಳ್ತೀನಿ, ಬರ್ದಿಟ್ಕೊಳ್ಳಿ. ಭಾರಿ ಕಷ್ಟಪಡ್ತದೆ ಕಾಂಗ್ರೆಸ್. ಡಿಸರ್ವ್. ಕಾಂಗ್ರೆಸ್ ಡಿಸರ್ವ್. ಅಲ್ಲ, ಸಾಮಾನ್ಯ ಕಾರ್ಯಕರ್ತರಿಗೆ ಸತ್ಯ ಗೊತ್ತಿದ್ರೆ ಕಾಂಗ್ರೆಸ್ ಹೈಕಮಾಂಡು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಗೊತ್ತಿಲ್ವಾ ಈ ಸತ್ಯ? ಸರ್ ಎಲ್ಲ ಗೊತ್ತಿದೆ, ಒಳ ಸಮಾಚಾರ ಏನಿದೆ ಗೊತ್ತಿಲ್ಲ. ಎಲ್ಲ ಗೊತ್ತು, ಸಿದ್ದರಾಮಯ್ಯನಿಂದನೇ ಕಾಂಗ್ರೆಸ್ ಅಂತ ಗೊತ್ತು ರೀ. ಸಿದ್ದರಾಮಯ್ಯನ ಬೀಜ ನಮ್ದೇ. ಗೊತ್ತಾಯ್ತು? ನೀವು ನೀರ್ ಹಾಕಿ ಬೆಳೆಸ್ತಾರ ಗಿಡ ಅಲ್ಲ, ಅದು ನಮ್ಮದು ಬೀಜ. ಅದು ನಾನೊಬ್ಬ ಸಾಮಾನ್ಯ ಪ್ರಜೆ. ನಾನು ಮನೇಲಿರೋಳು, ನಾನೇನು ಹೋರಾಟ ಮಾಡೋಳ, ನಾನು ಹೋರಾಟ ಮಾಡೋಳು ನಾನು. ಆದರೆ ಯಾವಾಗಲೂ ನಾನು ನ್ಯೂಸ್ ನೋಡ್ತಾ ಇರ್ತೀನಿ. ನಾನು ತಿಳ್ಕೊಂಡಿರೋ ಪ್ರಕಾರ ಇದನ್ನು ಹೈಲೈಟ್ ಮಾಡಿಬೇಕಾರೆ ಇನ್ನೂ ಒಂದ್ಸತಿ ಹಾಕಳಿ ರಿಪೀಟು. ಸಿದ್ದರಾಮಯ್ಯ ಹೋದ ಮೇಲೆ ಕಾಂಗ್ರೆಸ್ ಇದ್ರೆ ಕೇಳಿ ಧೂಳಿ ಪಾಠ ಆಗ್ಬಿಡುತ್ತೆ. ನಾನು ಮನಸ್ಸು ಮಾಡಿದ್ರೆ ಇಡೀ ರಾಜ್ಯದಲ್ಲಿ ಅವರೆಲ್ಲೂ ಕಾರ್ಯಕ್ರಮಗಳು ಮಾಡಕ್ಕಾಗಲ್ಲ. ನೀನ್ ಮಾಡಪ್ಪ. ಕುದುರೆಮುದೇವಿ, ನಾನು ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಹೋಗ್ಬಿಡ್ತದಂತ ಒಟ್ಟಕ್ಕಿಸಿ ಮಾತಾಡ್ತಿಲ್ಲ. ಮೊನ್ನೆ ಮುಖ್ಯಮಂತ್ರಿ ಅವರು ಬೇಕು, ಯಾರು ಹೇಳಿ? ಡಿ ಕೆ ಶಿವಕುಮಾರ್ ಅವರು 2.5 ವರ್ಷ ಅವ್ರೇನಂದ್ರೆ ಹೈಕಮಾಂಡ್ ಒಪ್ಕೊಂಡು ನಿರ್ಧಾರ ಮಾಡಿದ್ರು. ಆದರೆ ನಾನು ಕಳ್ಕೊಬಾರ್ದಾಗಿತ್ತಲ್ಲ, ನಾನು ಡಿ ಕೆ ಶಿವಕುಮಾರ್ ಆಗಿ ನಾನು ಕಳ್ಕೊಬಾರ್ದಾಗಿಲ್ಲ. ಯಾಕಂದ್ರೆ ಇವ್ರು ಏನಂತ ನನಗೆ ಗೊತ್ತಲ್ಲ. ಇದನ್ನ ಮಾಡಿದ್ರೆ ನಿಮ್ಗೆ ಶೋಭೆ ತರೋದಲ್ಲ, ಯಾವ ಕೈಲಾಗದಿದ್ದಾವೆ ಮಾತಾಡೋದಿಲ್ಲ. ಮಾಸ್ ಲೀಡರ್ ಇರಲೇಬೇಕಲ್ಲ. ಮುಂದೆ ಗುರು, ಮುಂದೆ ಗುರಿ, ಹಿಂದೆ ಗುರು ಇದ್ರು ಸರ್. ಮೊನ್ನೆ ಸಿದ್ದರಾಮಯ್ಯವರು ಗುರು ಇದ್ರು. ಅವ್ರಿಗೆ ಇನ್ನೊಂದು 2 ವರ್ಷ ತಡ್ಕೋಬೋದಾಯ್ತಲ್ಲ ಸರ್. ಹೆಂಗೆ ಆರಾಮಾಗಿ 3 ವರ್ಷ ಆಗೋಯ್ತು. ಸಾಧ್ಯ ಇಲ್ಲ ಈಗ. ಯಾಕೆ ಆಗಲ್ಲ? ಏನಾಯ್ತು? ಆಗಲ್ಲ. ತಮಿಳ್ನಲ್ಲಿ ಜಯಲಲಿತಾ ಮೇಡಮ್ ಇದ್ರಲ್ಲ, ಆ ಥರ ಆಗಬೇಕು ಅಂತ ಎಲ್ಲರಿಗೂ ಇರುತ್ತೆ. ಆದರೆ ಜಯಲಲಿತಾ ಥರ ಆಡಬೇಕು ಅಂತಂದ್ರೆ ಮಾಸ್ ಲೀಡರ್ ಒಬ್ರು ಇರಬೇಕು, ಸಿದ್ದರಾಮಯ್ಯ ಇರಬೇಕಿತ್ತು. ಆ ಥರ ಆಗಬೇಕಂದ್ರೆ ಸಿದ್ದರಾಮಯ್ಯ ಇರಬೇಕು. ಸಿದ್ದರಾಮಯ್ಯ ಇದ್ದರೆ ಡಿ ಕೆ ಶಿವಕುಮಾರ್ಗೆ ದೊಡ್ಡ ಗೌರವ, ದೊಡ್ಡ ಹುನ್ನಾರ, ದೊಡ್ಡ ವೇದಿಕೆ ಆಯ್ತದ ಸರ್. ಸಿದ್ದರಾಮಯ್ಯ ನಿನ್ನ ನಂಬಿದೆ, ಜಗವೆಲ್ಲ ನಿನ್ನ
ನೋಡಿ ನೆಂಬಿದೆ. ಸರ್, ಕಾಂಗ್ರೆಸ್ ಪಕ್ಷ ಗೌರ್ಮೆಂಟ್ ಡಿಸರ್ ಸಿದ್ದರಾಮಯ್ಯನಿಂದ ಹೊಂಟೋಯ್ತು. ಇನ್ನೂ ಸತಿ ಹೇಳ್ತೀನಿ, ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಇರೋದೇ ಸಿದ್ದರಾಮಯ್ಯನಿಂದ, ಸಿದ್ದರಾಮಯ್ಯ ಇರೋದೇ ಸೋನ್ಯೆಯಿಂದ. ಅಲ್ಲ, ಸೋನ್ಯೆಯಿಂದ ಸಿದ್ದರಾಮಯ್ಯ ಇರೋದು. ಸೋನ್ಯೆ ಮೇಡಮಿಂದ ಸಿದ್ದರಾಮಯ್ಯ ಅಲ್ಲ ಸರ್. ಭಾಳ ಗೌರವ ಕೊಟ್ಟು ಹೇಳ್ತೀನಿ, ಸೋನ್ಯೆ ಮೇಡಮ್ ಅವರು ಡೆಲ್ಲಿಲಿ ಕೂತ್ಕೆ ಯೋಚನೆ ಮಾಡಬೇಕು, ಇಂಥ ಒಂದು ಮಾಸ್ ಲೀಡರ್ ಕಳ್ಕನ್ನಲ್ಲ ಅಂತ. ಇದು ಅಕ್ಷರ ಸಹ ಸತ್ಯ. ಸಿದ್ದರಾಮಯ್ಯನ ಕಳ್ಕಂದ್ರೆ ಸರ್ ಅವ್ರಿಗೆ ನಷ್ಟ, ಸಿದ್ದರಾಮಯ್ಯನ ನಷ್ಟ ಅಲ್ಲ, ಜನಗಳಿಗೆ ನಷ್ಟ. ಯಾಕಂದ್ರೆ ಅವ್ರನ್ನೇ ನೆಮ್ಕೊಂಡಿರೋ ಅಭಿಮಾನಿಗಳು ಇದ್ದಾರೆ. ಆಮೇಲೆ ಇನ್ನೂ ಏನೋ ಮಾಡಬೇಕು ಅಂತಿದ್ರು ಏನೋ ಸಿದ್ದರಾಮಯ್ಯವರು, ಇನ್ನೂ ಸ್ವಲ್ಪ ಕಾಲಾವಕಾಶ ತಕ್ಕತ್ತಿದ್ರೆ ಏನೋ ಕಿತ್ಕೊಬಿಟ್ರಲ್ಲ ಅನ್ನೋದೆಲ್ಲೋ ಒಂದು ಕಡೆ. ನಾನು ಇದ್ರ ಮಾಡ್ತಿದ್ದೀನಿ ಅದು ಅವ್ರು ಬೇರೆ ಅನ್ಬೋದೇನೋ, ಯಾಕೆ ಬೇಕು? ಆಯ್ತು, ಆಮೇಲೆ ಅಲ್ವಾ ಸರ್? ನಾನು ಇದ್ದಿರು ಮಾಡ್ತಿದ್ನೇನೋ, ಇದು ಬರಬಾರ್ದಲ್ಲ. ಒಬ್ರ ಹತ್ರ ಅಧಿಕಾರ ಕಿತ್ಕೋಬೇಕಾರೆ ನೀ ಸಂತೋಷ ಕೊಟ್ಟೆಯಪ್ಪ ಅಂತ ಇಸ್ಕೋಬೇಕು. ಕೊಟ್ಟಿದ್ದಾರೋ ಸಂತೋಷವಾಗಿ ಅಥವಾ ಇಲ್ವೋ, ನಮ್ಮ ಒಳಗಡೆ ಹೋಗಿ ಬಿಟ್ಟಾರ ಸರ್. ಗಾಗರ್ಕಂದು ಸ್ವಾಮಿ ಬುದ್ಧಿ ಅಂತ ಓಡೋಗ್ಬೇಕು ನಾವು. ಆದರೂ ಸಹ ನಾ ತಿಳ್ಕೊಂಡಿರೋ ಮಟ್ಕ ಯಾರ್ಯಾರಾಗಲಿ ಸರ್, ನನ್ನ ದೇಶದ ಪ್ರಜೆಗಳನ್ನ ಕಾಪಾಡಿ ಸರ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ನಿರಂತರ ಸುದ್ದಿಗಾಗಿ ನಿರೀಕ್ಷಿಸಿ TV9. ಕ್ಯಾಮರಾಮನ್ ಗಿಣಿರಾಮ್ ಜೊತೆ ಕುಟೇರ ಸಿಂಹ ಜಂಗ್ಲಿ.